ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಾಯಿಗೆ ನೀರು ಉರಿಸುವಂತಹ ಉಪ್ಪಿನಕಾಯಿ ರೆಸಿಪಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕಮರಾಕ್ಷಿ ಅಥವಾ ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಿ. ಈ ಹಣ್ಣನ್ನ ನಾವು ಬಳಸ್ಕೊಂಡು ಉಪ್ಪಿನಕಾಯಿನ ಇನ್ಸ್ಟೆಂಟ್ ಆಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ತಿಂಗಳಗಟ್ಲೆ ಇದನ್ನ ಇಟ್ಟರು ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ವಿಟಮಿನ್ ಸಿ ಯಥೇಚ್ಛವಾಗಿರೋದ್ರಿಂದ ಈ ಹಣ್ಣು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು, ಸ್ಕಿನ್ಗಂತೂ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಕಾಮನ್ ಆಗಿ ನಿಂಬೆ ಹಣ್ಣಿಂದು ಮಾವಿನಕಾಯಿ ಉಪ್ಪಿನಕಾಯಿ ಟ್ರೈ ಮಾಡಿರ್ತೀರಾ, ಆದ್ರೆ ಈ ರೀತಿ ಹಣ್ಣನ್ನು ಬಳಸ್ಕೊಂಡು ಉಪ್ಪಿನಕಾಯಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಾನು ಫಸ್ಟ್ ಸೈಡ್ಸ್ ಎಡ್ಜಸ್ ನೆಲ್ಲ ಕಟ್ ಮಾಡ್ಕೊಂಡೆ. ಅದಾದ್ಮೇಲೆ ಇದನ್ನ ಈ ರೀತಿ ಸ್ಟಾರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಮೊದಲೇ ನಾವು ಇದನ್ನ ತೊಳೆದು ಬಟ್ಟೆನಲ್ಲಿ ಒರೆಸಿಟ್ಕೊಳ್ಬೇಕು. ಯಾವುದೇ ರೀತಿ ತೇವಾಂಶ ಇರಬಾರ್ದು ಉಪ್ಪಿನಕಾಯಿಗೆ. ಹಾಗಾಗಿ ಬಟ್ಟೆನಲ್ಲಿ ಹಣ್ಣನ್ನೆಲ್ಲ ಒರೆಸಿಟ್ಕೊಂಡಿದ್ದೆ. ಈ ಮಧ್ಯದಲ್ಲಿ ಸಣ್ಣ ಸಣ್ಣ ಬೀಜ ಇರುತ್ತೆ, ಇದನ್ನು ಕೂಡ ತೆಗಿಬೇಕಾಗತ್ತೆ. ಬೀಜ ಸಮೇತನೂ ಹಾಕ್ಬೋದು, ಬಟ್ ನಾನು ಬೀಜನ ತೆಗಿತಾ ಇದ್ದೀನಿ. ಈ ರೀತಿ ರಿಮೂವ್ ಮಾಡ್ಬಿಟ್ಟು, ನಿಮ್ಗಿದು ದೊಡ್ಡ ಪೀಸ್ಗಳು ಅನ್ಸಿದ್ರೆ ಇದನ್ನ ನೀವು ಸಣ್ಣ ಸಣ್ಣ ಪೀಸ್ಗಳಾಗೂ ಕಟ್ ಮಾಡ್ಕೊಳ್ಬಹುದು. ಡಿಪೆಂಡ್ ನಿಮ್ಗೆ ಯಾವ ರೀತಿ ಬೇಕೋ ಆ ತರ ಶೇಪ್ ನಲ್ಲಿ ನೀವು ಈ ಹಣ್ಣನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ಹಣ್ಣನ್ನ ಯೆಲ್ಲೋ ಕಲರ್ ಇರುತ್ತಲ್ಲ, ಅದನ್ನ ಬಳಸ್ಕೊಂಡು ಜ್ಯೂಸ್ ನ ಮಾಡ್ಬೋದು. ಇದು ಹಸಿರಾಗೆ ಇದೆ ನೋಡಿ. ಈ ರೀತಿ ಉಪ್ಪಿನಕಾಯಿ ಮಾಡೋದ್ರಿಂದ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಉಪ್ಪು ಹಾಕೊಂಡು ಖಾರ ಹಾಕೊಂಡು ಹಾಗೆ ತಿನ್ಬೋದು. ಆದ್ರೆ ಉಪ್ಪಿನಕಾಯಿ ಮಾಡೋದು ಈ ಹಿರಳೆಕಾಯಿ ಉಪ್ಪಿನಕಾಯಿ ಆಗ್ಬೋದು, ನಿಂಬೆಹಣ್ಣಿನ ಉಪ್ಪಿನಕಾಯಿ ಆಗ್ಬೋದು, ಇದಕ್ಕೆ ಡಿಫ್ರೆಂಟ್ ಆಗಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿದ ಪೀಸಸ್ ಎಲ್ಲ ರೆಡಿ ಆಗಿದೆ. ನಾನು ಒಂದು ಬಾಂಡ್ಲಿಗೆ 1.5 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಂಡು ಸಣ್ಣ ಊರಿನಲ್ಲೇ ಹುರ್ಕೊಳ್ತಾ ಇದ್ದೀನಿ. ಘಮ್ ಅಂತ ಸ್ಮೆಲ್ ಬರ್ಬೇಕು, ಅಲ್ಲಿವರೆಗೂ ಈ ಮೆಂತ್ಯ ಕಾಳನ್ನ ಹುರ್ಕೊಳ್ಬೇಕಾಗತ್ತೆ. ಕಲರ್ ಕೂಡ ಚೇಂಜ್ ಆಗ್ತಿದೆ ನೋಡಿ. ಇವಾಗ ನಾವು ಇದನ್ನ ತೆಗೆದಿಟ್ಕೊಳ್ಳೋಣ. ನಂತರ ನಾನು 2 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನ ಹುರ್ಕೊಳ್ತಾ ಇದ್ದೀನಿ. ಸಾಸಿವೆ ಕೂಡ ಅಷ್ಟೇ ಕಡಿಮೆ ಊರಿನಲ್ಲೇ ಹುರ್ಕೊಳ್ಬೇಕು. ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ ನೋಡಿ. ಆ ಟೈಮ್ ನಲ್ಲಿ ಇದನ್ನು ಕೂಡ ಸ್ಟವ್ ನ ಆಫ್ ಮಾಡ್ಕೊಂಡು ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕಾಗತ್ತೆ. ಈಗ ಇದನ್ನ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನಂತರ ನಾನು ಒಂದು ಬಾಂಡ್ಲಿಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಕೊಬ್ಬರಿ ಎಣ್ಣೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ಹಾಗಾಗಿ ಕೊಬ್ಬರಿ ಎಣ್ಣೆನ ಹಾಕೊಳ್ಬಹುದು. ನಿಮ್ಗೆ ಯಾವ್ದು ಎಣ್ಣೆ ಬೆಟರ್ ಅನ್ಸುತ್ತೆ ಅದನ್ನ ಹಾಕೊಳ್ಳಿ. ಇದೇ ಕೊಬ್ಬರಿ ಎಣ್ಣೆನೆ ಹಾಕೊಂಡ್ ಮಾಡ್ಬೇಕಂತ ಏನಿಲ್ಲ. ಜೊತೆಗೆ ನಾನು ಸ್ವಲ್ಪ ಕರಿಬೇವು, ಬಿಡಿಸಿರ್ತಕ್ಕಂತ ಬೆಳ್ಳುಳ್ಳಿ, ಹಾಗೇನೆ ಹಿಂಗನ್ನ ಹಾಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಕಟ್ ಮಾಡಿ ಇಟ್ಕೊಂಡಂತಹ ಸ್ಟಾರ್ ಫ್ರೂಟ್ ಅನ್ನ ನಾನು ಹಾಕೊಳ್ತಾ ಇದ್ದೀನಿ. ಈ 10 ಹಣ್ಣುಗಳಲ್ಲೇನೆ ನಿಮ್ಗೆ ಒಂದು ಡಬ್ಬದಷ್ಟು ಉಪ್ಪಿನಕಾಯಿ ಆಗತ್ತೆ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿಯನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಣ್ಣು ಸ್ವಲ್ಪ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಘಮ ಘಮ ಅಂತ ಇದೆ ನೋಡಿ. ಈಗ ನಾನು ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಪಿಂಕ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿನ ಹಾಕೋದ್ರಿಂದ ಬೇಗನೆ ಕುಕ್ ಆಗುತ್ತೆ. ಒಂದ್ ಸ್ಪೂನ್ ಅಲ್ಲಿ ಇದನ್ನ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ ನೋಡಿ. ಸಾಫ್ಟ್ ಆಗಿದೆ. ಈ ಟೈಮ್ ನಲ್ಲಿ ನಾವು ಸ್ಟವ್ ನ ಆಫ್ ಮಾಡ್ಕೊಳ್ಬೇಕು. ಸ್ಟವ್ ನ ಆಫ್ ಮಾಡ್ಕೊಂಡು ಪಾತ್ರೆಯನ್ನ ಒಲೆ ಮೇಲೆ ಇಟ್ಕೊಳ್ಳಿ. ಬಿಸಿಗೆ ನಾವು ಇವಾಗ ಹಚ್ಕಾರದ ಪುಡಿ ಮತ್ತೆ ಹುರಿದಿಟ್ಕೊಂಡಂತ ಪುಡಿಯನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದಂತ ಉಪ್ಪಿನಕಾಯಿ ರೆಡಿ ಆಗ್ಬಿಡುತ್ತೆ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಚ್ಕಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಪೌಡ್ರ್ ಮಾಡಿ ಇಟ್ಕೊಂಡಂತಹ ಮೆಂತ್ಯ ಪೌಡರ್ ಮತ್ತೆ ಸಾಸಿವೆ ಪೌಡರ್ ಅನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಸ್ಟವ್ ಉರಿಯೋವಾಗ ನೀವು ಅಚ್ಕಾರದ ಪುಡಿಯನ್ನ ಹಾಕೊಳಕ್ ಹೋಗ್ಬಾರ್ದು, ಕಲರ್ ಚೇಂಜಸ್ ಆಗ್ಬಿಡುತ್ತೆ. ಈಗ ಇದು ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿದೆ. ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ, ಬ್ರೈಟ್ ಆಗಿದೆ. ಸೊ ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ. ಒಂದು 2 ಗಂಟೆ ಇದನ್ನ ನೆನೆಯಾಕ್ ಬಿಡ್ಬೇಕು. ಕಂಪ್ಲೀಟ್ ಆಗಿ ಇದು ತಣ್ಣಗ್ ಕೂಡ ಆಗಿದೆ. ಉಪ್ಪಿನಕಾಯಿ ಹದ ಬಂದಿದೆ. ಇದನ್ನ ನಾವು ಒಂದು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಒಂದು ಉಪ್ಪಿನಕಾಯಿ ತುಂಬಾನೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.